ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರತೀಕ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಶ್ವಾಸಕೋಶ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು 92 ವರ್ಷಗಳು ಇತ್ತು. ಅವರಿಗೆ ವಿಧಿವಶರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರತೀಕ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಶ್ವಾಸಕೋಶ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ ಅಂತ ಡಾಕ್ಟರ್ ಪ್ರತೀಕ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸಾಕಷ್ಟು ಹಾಡುಗಳನ್ನು ಹಾಡಿದಂಥವರು, ಒಂದಲ್ಲ ಎರಡಲ್ಲ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂತಹ ಖ್ಯಾತ ಗಾಯಕಿ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಎಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ತೆಗೆದುಕೊಂಡಂತಹ ಗಾಯಕಿಯವರು. निधन हो चुका। ये बड़े दुख की खबर है कि श्री आशा भोसले जी का आज निधन हो चुका है और उनको मेडिकल प्रॉब्लम थी, उनको मल्टी ऑर्गन फेलियर था, उस कारण उनका निधन हुआ है। ये बड़े दुख की खबर है कि श्री आशा भोसले जी का आज निधन हो चुका है और उनको मेडिकल प्रॉब्लम थी, उनको मल्टी ऑर्गन फेलियर था, उस कारण उनका निधन हुआ है। 12,000ಕ್ಕಿಂತ ಹೆಚ್ಚು ಗಾಯನಗಳನ್ನು ಹಾಡಿದರು, ಹಾಡುಗಳನ್ನು ಹಾಡಿದರು. ಅವರದೇ ಆದಂಥ ಒಂದು ಶೈಲಿನಲ್ಲಿ ವಿಶಿಷ್ಟವಾದಂತಹ ರೀತಿಯಲ್ಲಿ ಹಾಡುಗಳನ್ನು ಹಾಡಿ ಜನರ ಮನಸ್ಸನ್ನು ಗೆದ್ದಂತಹ ಮಹಾನ್ ಗಾಯಕಿ. ಇಂದಿನ ದಿನ ದಿಢೀರನೇ ಈ ರೀತಿಯಾಗಿ ಹೃದಯಾಘಾತದಿಂದ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿರುವಂಥದ್ದು, ನಿಧನರಾಗಿರುವಂಥದ್ದು ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಬೇಸರವನ್ನು ಉಂಟು ಮಾಡಿದೆ. ಅದ್ರ ಜೊತೆಗೆ ಈ ರೀತಿಯಾಗಿ ಹಾಡುಗಳನ್ನು ಆಡೋದಲ್ಲದೆ ಯಾವುದೇ ರೀತಿಯಾಗಿ ಗರ್ವ ಇರಲಿಲ್ಲ. ತುಂಬ ವಿನಯವಾಗಿ, ತುಂಬ ಒಂದು ಹಾಡಿಗೆ ಬೆಲೆ ಕೊಡೋದಾಗಿರ್ಬೋದು, ಅವರ ಒಂದು ಕೆಲಸಕ್ಕೆ ಯಾವಾಗಲೂ ಕೂಡ ಬೆಲೆ ಕೊಟ್ಟು ಅವರು 70 ವರ್ಷಗಳ ಕಾಲ ಸತತವಾಗಿ ಹಾಡುಗಳನ್ನು ಆಡ್ಕೊಂಡು ಬಂದಂಥವರು. ಸೊ ಹೀಗಿರಬೇಕಾದ್ರೆ ಅವರು ದಿಢೀರನೇ ಈ ರೀತಿಯಾಗಿ ನಿಧನರಾಗಿರುವಂಥದ್ದು, ಹೃದಯಾಘಾತದಿಂದ ನಿಧನರಾಗಿರುವಂಥದ್ದು ಅವರ ಅಭಿಮಾನಿಗಳಲ್ಲಿ ಬೇಸರವನ್ನು ಉಂಟು ಮಾಡಿದೆ. ಇವೆಲ್ಲ ಡಾಕ್ಟರ್ ಪ್ರತೀಕ್ ಅವರು ಕೂಡ ಹೇಳಿದರು, ಈ ರೀತಿಯಾಗಿ ಹೃದಯಾಘಾತದ ಸಮಸ್ಯೆಯಿಂದಾಗಿ, ಅಂಗಾಂಗ ವೈಫಲ್ಯಕಾರಿಯಿಂದಾಗಿ ಅವರು ನಿಧನರಾಗಿದ್ದಾರೆ, ಚಿಕಿತ್ಸೆ ಫಲಕಾರಿಯಾಗದೆ ಅಂತ. ಸೊ ಆಶಾ ಭೋಸ್ಲೆ ಅವರು ಸಾಕಷ್ಟು ಅವರು ಇದ್ದಾಗಲೇ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಏನೇನೆಲ್ಲ ಮಾಡಬೇಕು, ಎಂತೆಂತಹ ಹಾಡುಗಳನ್ನು ಹಾಡಬೇಕು, ಶಾಸ್ತ್ರೀಯ ಸಂಗೀತ ಆಗಿರಲಿ, ಹಿಂದೂಸ್ತಾನಿ ಸಂಗೀತ ಆಗಿರಲಿ, ಎಲ್ಲ ಆಯಾಮಗಳಲ್ಲೂ ಸಹಿತ ಅವರು ಹೆಸರುವಾಸಿಯಾದಂಥವರು. ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಕೂಡ ಲಭಿಸಿರುವಂಥದ್ದು ಅವ್ರಿಗೆ. ಸೊ ಹೀಗಿರಬೇಕಾದ್ರೆ ಒಂದು ಸಂಗೀತ ಕ್ಷೇತ್ರದಲ್ಲಿ ಅವರದ್ದೇ ಆದಂಥ ಒಂದು ಸಾಧನೆಯನ್ನು ಅವ್ರು ಮಾಡ್ಕೊಂಡಿದ್ರು. ಯಾರೂ ಕೂಡ ಊಹೆ ಕೂಡ ಮಾಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರ ಹೆಸರು ಅದೇ ರೀತಿಯಾಗಿ ಬೆಳೀತಾ ಹೋಗ್ತಾ ಇತ್ತು. ಸೊ ಹೀಗಿರಬೇಕಾದ್ರೆ ದಿಢೀರನೇ 92 ವರ್ಷ ಇದ್ದಾಗ, ಅಂದರೆ ಇಂದಿನ ದಿನ ಹೃದಯಾಘಾತದ ಸಮಸ್ಯೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದ ನಿಧನರಾಗಿರುವಂಥದ್ದು ಅವರ ಅಭಿಮಾನಿಗಳಿಗೆ ಮತ್ತು ಸಂಗೀತ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೂ ಸಹಿತ ಸಾಕಷ್ಟು ನೋವು ಉಂಟಾಗಿದೆ. ಇನ್ನು ತೀವ್ರ ಆಯಾಸ ಮತ್ತು ಎದೆ ಸೋಂಕಿನಿಂದಾಗಿ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಇವರು ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ, ಅಂದರೆ ಯಾವಾಗ ಹೃದಯಾಘಾತ ಆಯಿತು ಆಗ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ತೆರಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೃದಯಾಘಾತ ಆದರೂ ಸಹಿತ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಈ ರೀತಿಯಾಗಿ ನಿಧನರಾಗಿದ್ದಾರೆ. 1933ರಲ್ಲಿ ಜನಿಸಿದಂತಹ ಇವರು 20,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆಯನ್ನು ಸಹಿತ ನಿರ್ಮಿಸಿದ್ದಾರೆ. ಇವರು ಪದ್ಮವಿಭೂಷಣ ಪ್ರಶಸ್ತಿ ಆಗಿರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಆಗಿರ್ಬೋದು,
ಈ ರೀತಿಯಾಗಿ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಕೂಡ ಇವರಿಗೆ ಲಭಿಸಿದೆ.